ನೌಕರರ ಒಂದು ಬೆಳವಣಿಗೆ ಹಾಗೂ ಬೇಡಿಕೆಗಳ ಬಗ್ಗೆ ಗಮನ ಹರಿಸ್ತಿಲ್ಲ ಅನ್ನುವಂಥದ್ದು ನೌಕರರ ಒಂದು ಪ್ರಶ್ನೆ ಆಗಿದೆ. ಇದಕ್ಕೆ ಏನ್ ಹೇಳ್ತೀರಿ ಸರ್? ವಿಧಾನಸೌಧದಲ್ಲಿ ಫ್ಯಾನ್ ತಲೆ ಮೇಲೆ ಬಿತ್ತು ಅಂತ ಯಾರೂ ಸತ್ತಿಲ್ಲ, AC ಮಿಷಿನ್ ಕೆಟ್ಟೋಯ್ತು ಅಂತ ಉಸಿರು ಕಟ್ಕೊಂಡು ಯಾರೂ ಏನು ಸತ್ತಿಲ್ಲ. ಅದರಿಂದ ನಮ್ಮ ಸ್ಲೋಗನು ಸರ್ಕಾರಕ್ಕಿಂತ ಜಾಸ್ತಿ ಬರಬೇಕು ಅಂತ. ಅವನು ಸಮಾನ ತಗೊಳ್ಳಿ, ಅವನು ಆ ಸ್ಲೋಗನ್ ಕೊಟ್ಟು ಸ್ಟ್ರೈಕ್ ಮಾಡಲಿ, ಯಾರು ಬೇಡ ಅನ್ನೋರು. ಇಟ್ಟಿರುವಂತ ಬೇಡಿಕೆಗಳೇ ಬೇರೆ ಇದೆ, ನಮ್ಮ ಬೇಡಿಕೆಗಳೇ ಬೇರೆ ಇದೆ. ಹಾಗಾಗಿ ನಾವು ಇದರಲ್ಲಿ ಪಾಲ್ಗೊಳ್ಳೋದಾದ್ರೆ ಬರೀ ಪ್ರತಿಭಟನೆಯನ್ನ ಮಾಡ್ತೀವಿ. ಇವಾಗ ಜಾಸ್ತಿ ಕೊಟ್ಟಿದ್ರೆ ಮಂತ್ರಿಗೆದರು ಆದಾಯನೂ ಬರ್ತಿದೆ, ಅವ್ರಿಗೆ ಹೇಳಿ ಸೆಟ್ಲ್ ಮಾಡಿ ಅಂತ. ಎಲ್ಲ ಸಿದ್ದರಾಮಯ್ಯವ್ರು ಕೊಡಬೇಕಾಗಿರೋದು ಅವ್ರ ಕಾಫರ್ಸಿಂದ 1800 ಕೋಟಿ. ಅಷ್ಟರಲ್ಲಿ ಯಾವ ದೊಡ್ಡ ವಿಷಯ? 4 ಲಕ್ಷ ಕೋಟಿ ಬಜೆಟ್ ಕೊಟ್ಟಿರೋರಿಗೆ 1800 ಕೋಟಿ ಅರಿಯರ್ಸ್ ಕೊಡೋದು ಏನು ದೊಡ್ಡ ಕಷ್ಟ ಇದೆ? ಒಂದು 38 ತಿಂಗಳ ಒಂದು ವೇತನವನ್ನ ಮತ್ತೆ ಹೇಳ್ತಾ ಇದ್ದೀರಾ, ಅದೊಂದು ಬೇಗ ಬರಲಿ ಅಂತ ಹೇಳಿ ನೌಕರರಿಗೆ. ಅದೇ ಸಿದ್ದರಾಮಯ್ಯನವರು ಭಾಳ ಲಿಮಿಟೆಡ್ ಸ್ಕೋಪ್. ಇವಾಗ 1800 ಕೋಟಿಲಿ ಈ ಸ್ಟ್ರೈಕ್ ಆಗಬೇಕೇ ಬೇಡ ಅನ್ನೋದು ತೀರ್ಮಾನ ಆಗುತ್ತೆ. ವೇತನ ಹೆಚ್ಚಳ ಕಾರ್ಪೊರೇಷನಲ್ಲಿ ಕೊಡೋಕ್ಕೆ ಡೈರೆಕ್ಷನ್ ಕೊಟ್ಟರಾಯ್ತು. ದೇರ್ ದಿ ಮ್ಯಾಟ್ರ್ ಎಂಡ್ಸ್.